ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಯಾವುದೇ ರೀತಿ ನೀವು ಯಾವುದೇ ಅಳತೆಯಲ್ಲಿ ಕಟ್ ಮಾಡ್ತಾ ಇದ್ದೀರಾ ಅಂತಂದರೂ ಕೂಡ ನಿಮಗೆ ಭುಜ ಜಾರ್ತಾ ಇದೆ ಅಂತಂದರೆ ಇವಾಗ ನಾನು ಇನ್ನೊಂದು ಟಿಪ್ಸ್ನ ನಿಮಗೆ ತಗೊಂಡು ಬಂದಿದ್ದೀನಿ. ಇದರಲ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ನಾನು ಸಾಕಷ್ಟು ಬ್ಲೌಸಸ್ಗಳನ್ನ ಈ ರೀತಿ ಕೂಡ ಕಟ್ ಮಾಡಿದ್ದೀನಿ. ಇದರಿಂದ ಶೋಲ್ಡರ್ ಡ್ರಾಪ್ ಆಗೋದು 99% ಅವಾಯ್ಡ್ ಆಗಿದೆ. ನಾವು ಆರ್ಮೋಲ್ ಕರೆಕ್ಟಾಗಿ ಕಟ್ ಮಾಡಿರ್ತೀವಿ, ನೆಕ್ ವಿಡ್ತ್ ಕರೆಕ್ಟಾಗಿ ಕಟ್ ಮಾಡಿರ್ತೀವಿ, ಆದರೂ ಕೂಡ ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ ಅಂತಂದರೆ ಈ ರೀತಿ ಟ್ರಿಕ್ಸ್ನು ಕೂಡ ಒಂದು ಸಲ ಯೂಸ್ ಮಾಡಿ ನೋಡಿ. ಎಲ್ಲ ಟ್ರಿಕ್ಸ್ನು ಕೂಡ ಯೂಸ್ ಮಾಡಿ ನಿಮಗೆ ಹಂಗೂ ಕೂಡ ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ ಅಂದರೆ ಇದನ್ನು ಕೂಡ ಯೂಸ್ ಮಾಡಿ. ಸೊ ನಾನು ಆಲ್ರೆಡಿ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಪಾರ್ಟ್ನ ಫಸ್ಟು ಕಟ್ ಮಾಡಿಕೊಂಡು ಅದಾದಮೇಲೆ ನಾನು ಯೂಸ್ ಮಾಡೋವಂಥ ಟ್ರಿಕ್ನ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಡಿ, ಬೆನ್ನಿನ ಪೂರ್ಣ ಉದ್ದನ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಅಳತೆ ಬ್ಲೌಸಲ್ಲಾದರೂ ಮಾರ್ಕ್ ಮಾಡ್ಕೋಬೋದು, ಇಲ್ಲಾಂತಂದರೆ ಟೇಪಲ್ಲಾದರೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಅಳತೆ ಬ್ಲೌಸಲ್ಲೇ ಇಟ್ಕೊಂಡು ನಾನು ಮಾರ್ಕ್ ಮಾಡಿಕೊಂಡೆ. ಅರ್ಧ ಇಂಚು ಎಕ್ಸ್ಟ್ರಾ ಭುಜ ಅಟ್ಯಾಚ್ ಮಾಡೋದಕ್ಕೆ ಬೇಕಲ್ವ, ಸೊ ಹಂಗಾಗಿ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಅಲ್ಲಿಗೂ ಕೂಡ ಒಂದು ಲೈನ್ ಹೇಳ್ಕೊತಾ ಇದ್ದೀನಿ. ಸೊ ಡೀಪ್ ನೆಕ್ ಇಟ್ಟಾಗ ಮಾತ್ರ ನಿಮಗೆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಬರೋದು. 9 ಇಂಚು 8.5 ಇಂಚ್ಗಿಂತ ಜಾಸ್ತಿ ಇಡ್ತು ಡೀಪು ಅಂತಂದರೆ ಮಾತ್ರ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ಈ ಬ್ಲೌಸ್ ಬಂದು ಡೀಪ್ ನೆಕ್ ಬ್ಲೌಸೇ ಆಗಿರುತ್ತೆ, 9.5 ಇಂಚು ಡೀಪ್ ಇದೆ. ಸೊ ಹಾಗಾಗಿ ನಾನು ನಿಮಗೆ ಏನು ಟಿಪ್ಸ್ನ ತೋರಿಸ್ಕೊಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಇವಾಗ ವೀಡಿಯೋದಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ಟೇಪಲ್ಲಾದರೂ ಅಳತೆ ತಗೊಳ್ಳಿ, ಇಲ್ಲಾಂತಂದರೆ ಈ ರೀತಿ ಮಧ್ಯದಲ್ಲಿ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡ್ರೂ ಕೂಡ ಡೀಪ್ ಒಂದೇ ಸಮ ಇರುತ್ತೆ. ಸೊ ಅದರಲ್ಲಿ ಏನು ಚೇಂಜಸ್ ಇಲ್ಲ. ಸೊ ಹಾಗಾಗಿ ನಾನು ಮಧ್ಯಕ್ಕೆ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು 1/4 ಇಂಚು ಮೇಲ್ಗಡೆಗೆ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಇಲ್ಲಿ ನೀವು ನೆಕ್ ವಿಡ್ತಲ್ಲಿ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಸೊ ಫಸ್ಟ್ ಬಂದು ನೆಕ್ ವಿಡ್ತಲ್ಲಿ ಬಂದು ನಾವು 9 ಇಂಚ್ಗಿಂತ ಜಾಸ್ತಿ ಡೀಪ್ ಇತ್ತು ಅಂತಂದರೆ ನೆಕ್ ವಿಡ್ತ ನಾವು 2.2 ಇಂಚ್ ಇಟ್ಕೊಳ್ಳಿ. ಸೊ 36, 38, 34 ಎದೆ ಸುತ್ತಳತೆಗೆಲ್ಲ 2.2 ಇಂಚು ನೆಕ್ ವಿಡ್ತನ್ನ ಇಡಿ. ಹಾಗೆಯೇ 3 ಇಂಚು ಭುಜ ಇಡಿ. ಆವಾಗ ಮಾತ್ರ ನಿಮಗೆ ಕರೆಕ್ಟಾಗಿ ಆಗುತ್ತೆ. ಸೊ ಇನ್ನೂ ಒಂದು ಟ್ರಿಕ್ನ ನಾನು ತೋರಿಸ್ಕೊಡ್ತೀನಿ ಹೇಗೆ ಅಂತಂದ್ಬಿಟ್ಟು, ಹಾಗೆಯೇ ಪೂರ್ತಿ ವೀಡಿಯೋನ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿ, ಡೀಪ್ ಬಂದು 9.5 ಇಂಚು ಡೀಪ್ ಇದೆ, ಇದು ನೋಡಿದ್ರಲ್ವಾ. ಸೊ ಇದಿಷ್ಟು ಆದಮೇಲೆ ಇವಾಗ ನೆಕ್ ವಿಡ್ತ್ನು ಕೂಡ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ನೆಕ್ ವಿಡ್ತ್ ಬಂದು 2.2 ಇಂಚನ್ನ ಇಡ್ತಾ ಇದ್ದೀನಿ. ನೀವೇನಾದರೂ ದಪ್ಪ ಇತ್ತು 40-42 ಸೈಜ್ ಆದರೆ 2.25 ಇಂಚನ್ನ ಇಡಿ. ಸೊ 44-46 ಸೈಜ್ ಆಯಿತು ಅಂತಂದರೆ 2.5 ಇಂಚ್ ಇಡಿ, ಅದಕ್ಕಿಂತ ಜಾಸ್ತಿ ಇಡೋದಕ್ಕೆ ಹೋಗ್ಬೇಡಿ. ಸೊ ಭುಜ ಬಂದು ಒಂದು 1/4 ಇಂಚಷ್ಟು ನೀವು ಜಾಸ್ತಿ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಅಳತೆ ಬ್ಲೌಸ್ಗಿಂತ ಇಲ್ಲಿ ಏನು ವೇರಿಯೇಷನ್ ಬರ್ತಾ ಇದೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಸೊ ಇದು ಬಂದು 35 ಎದೆ ಸುತ್ತಳತೆ ಬ್ಲೌಸ್ಗೆ ನಾನು 5.5 ಇಂಚು ಹಾರ್ಮೋಲ್ನ ಇಟ್ಕೋತಾ ಇದ್ದೀನಿ. ಸೊ ಇಲ್ಲಿ ಇವರು ಏನು ಮಾಡಿದ್ದಾರೆ ಅಳತೆ ಬ್ಲೌಸಲ್ಲಿ ಅಂತಂದರೆ, ಸೊ ತೋರಿಸ್ತೀನಿ ನೋಡಿ, 5.5 ಇಂಚಲ್ಲ 6 ಇಂಚು ಹಾರ್ಮೋಲ್ನ ಇಟ್ಟಿದ್ದೀವಿ. ಸೊ ಇದೇನಾಗುತ್ತೆ, ನಿಮಗೆ ಹಾರ್ಮೋಲ್ ಹತ್ರ ಲೂಸ್ ಆಗುತ್ತೆ. ಹಾರ್ಮೋಲ್ ಹತ್ರ ಲೂಸ್ ಆದಾಗ ಏನಾಗುತ್ತೆ, ಆಟೋಮೆಟಿಕಲಿ ಶೋಲ್ಡರ್ ಡ್ರಾಪ್ ಆಗುತ್ತೆ. ಹಾಗೆಯೇ ತೋಳ ಹತ್ರ ಕೂಡ ರಿಂಕಲ್ಸ್ ಬರುತ್ತೆ ನೋಡಿ, ಇಲ್ಲಿಗೆ ಬರ್ತಾ ಇದೆ ಇದು. ಹಾಗೆಯೇ ಇಲ್ಲಿಗೆ ಬರಬೇಕಿತ್ತು ಅರ್ಧ ಇಂಚು ಅಂತಂದರೆ. ಸೊ ಒಂದು ಅರ್ಧ ಇಂಚಷ್ಟು ಇದು ಡಿಫ್ರೆನ್ಸ್ ಬರ್ತಾ ಇದೆ. ಹಂಗಾಗಿ ಏನಾಗ್ತಾ ಇದೆ, ಅವ್ರಿಗೆ ಆರ್ಮೋಲ್ ಹತ್ರ ಟೈಟಾಗಿ ಕುತ್ಕೊಂತು ಅನ್ನೋ ರೀತಿ ಆದರೂ ಕೂಡ ಏನಾಗುತ್ತೆ, ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ. ಸೊ ಹಂಗಾಗಿ ಏನು ಮಾಡಿದ್ದೀನಿ, ನಾನು 5.5 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದೊಂದು ಬ್ಲೌಸ್ನ ಅವ್ರಿಗೆ ಸ್ಟಿಚ್ ಮಾಡಿ ಕೊಡ್ತೀನಿ. ಇದು ಸರಿ ಆಯಿತು ಅಂತಂದರೆ ಇನ್ನೊಂದು 5 ಬ್ಲೌಸಸ್ ಇದೆ. ಸೊ ಅದನ್ನು ನಾನು ಸ್ಟಿಚ್ ಮಾಡಿ ಕೊಡ್ತೀನಿ. ಸೊ ಆಲ್ಮೋಸ್ಟ್ ಆಲ್ ಪರ್ಫೆಕ್ಟಾಗಿ ಬಂದಿರುತ್ತೆ. ಯಾಕಂತಂದರೆ ಅವ್ರಿಗೆ ಆಗಿರೋಂಥ ಪ್ರಾಬ್ಲಮ್ ನಾನು ವೇರ್ ಮಾಡಿಸಿ ನೋಡಿದ್ದೀನಿ. ಕೆಳಗಡೆ ನಿಮಗೆ ಬ್ರಾಡಾಗಿ ಬೇಕು ಅಂತಂದರೆ ನೀವು 3 ಇಂಚ್ವರೆಗೂ ಕೂಡ ಬ್ರಾಡ್ನ ಇಟ್ಕೋಬೋದು. ಸೊ ಇವರು ಬ್ರಾಡಾಗೇನು ಬೇಡ ಅಂತಂದರು, ಹಾಗಾಗಿ ನಾನು ಮೇಲ್ಗಡೆ 2.2 ಇಂಚ್ ಇಟ್ಟಿದೆ ಅಲ್ವಾ, ಕೆಳಗಡೆ ಬಂದು 2.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಎದೆ ಸುತ್ತಳತೆ ಬಂದು 8.25 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಎದೆ ಸುತ್ತಳತೆನ ಮಾರ್ಕ್ ಮಾಡ್ಕೊಂಡಾದಮೇಲೆ 1 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ದು ಶೇಪ್ನ ಕೊಡಬೇಕು. ಸೊ ನೋಡಿ, ಈ ರೀತಿ ರೌಂಡ್ ಶೇಪ್ ಕೊಟ್ಟರೆ ಆಯಿತು. ಈ ಆರ್ಮೋಲ್ ಶೇಪ್ ಕೊಡೋದನ್ನು ಅಷ್ಟೇ ಮಾರ್ಕ್ ಸ್ಕೇಲಿಂದ, ನಿಮ್ಮ ಆರ್ಮೋಲ್ ಶೇಪ್ ಸ್ಕೇಲಿಂದನೂ ಕೂಡ ಕೊಡ್ಬೋದು. ಇವಾಗ ಸರಿ ಇದೆ ಅಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡು ಬಿಡ್ತೀನಿ. ಸೊ ನೋಡಿ, ಇದಿಷ್ಟು ಚೆಕ್ ಮಾಡ್ಕೊಂಡಾದಮೇಲೆ ನಾನು ಒಂದು ಟ್ರಿಕ್ಸ್ ಹೇಳ್ದೆ ಅಲ್ವಾ, ಅದನ್ನು ಇವಾಗ ತೋರಿಸ್ಕೊಡ್ತೀನಿ. ಇದಾದಮೇಲೆ ನೆಕ್ಸ್ಟ್ ಕಟಿಂಗ್ ಮಾಡುವಾಗ ಅದನ್ನು ಏನು ಅಂತಂದ್ಬಿಟ್ಟು ತೋರಿಸ್ತೀನಿ. ಸೊ ಆರ್ಮೋಲ್ ಚೆಕ್ ಮಾಡುವಾಗ ಈ ರೀತಿ ಅರ್ಧ ಇಂಚನ್ನ ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಾವು ಅಟ್ಯಾಚ್ ಮಾಡಿದಾಗ ಅದು ಅರ್ಧ ಇಂಚು ಹೋಗುತ್ತೆ ಅಲ್ವಾ. ಸೊ ಆವಾಗ ಏನಾಗುತ್ತೆ, ನಿಮಗೆ ಕರೆಕ್ಟಾಗಿ ಆಗುತ್ತೆ. ಸೊ ನೋಡಿ, ಇವಾಗ 8 ಇಂಚು ಬರ್ತಾಯಿದೆ, ಇಲ್ಲೂ ಕೂಡ ನೋಡಿ 8 ಇಂಚಿದೆ. ಈ ರೀತಿ ಇಟ್ಕೊಂಡ್ರೆ ಸೊ ನಿಮಗೆ ಪರ್ಫೆಕ್ಟಾಗಿ ಇದೆ ಅಂತ ಅರ್ಥ. ಇದು ಗೊತ್ತಾಯ್ತಲ್ವಾ. ಇದಿಷ್ಟು ಆದಮೇಲೆ ಇವಾಗ ಇದನ್ನು ಕಟಿಂಗ್ ಮಾಡ್ಕೊಂಡು ಬಿಡೋಣ. ಕಟಿಂಗ್ ಮಾಡುವಾಗ ಏನು ಒಂದು ಟ್ರಿಕ್ಸ್ನ ಯೂಸ್ ಮಾಡಬೇಕು ಅಂತ ಇವಾಗ ತೋರಿಸ್ಕೊಡ್ತೀನಿ. ಫಸ್ಟ್ ನಾವು ಹಾರ್ಮೋಲ್ ಹತ್ರ ಕಟ್ ಮಾಡಿ ತೆಗೆದುಬಿಡೋಣ. ಫ್ರಂಟ್ ಪಾರ್ಟ್ ನಾನು ಆಮೇಲೆ ಕಟ್ ಮಾಡ್ಕೋತೀನಿ. ಫಸ್ಟ್ ಬ್ಯಾಕ್ ಪಾರ್ಟ್ನ ಕಟ್ ಮಾಡಿ ತೆಗೆದುಬಿಡಬೇಕು. ಸೊ ಇದು ಕಟ್ ಮಾಡಿ ತೆಗೆದು ಆದಮೇಲೆ ನಾವು ಬ್ಯಾಕ್ ಡೀಪ್ ಇರುತ್ತೆ ಅಲ್ವಾ, ಸೊ ಅಲ್ಲಿ ಕಟಿಂಗ್ ಮಾಡುವಾಗ ಒಂದು ಚೇಂಜಸ್ನ ಮಾಡಿ. ಅವಾಗೇನಾಗುತ್ತೆ, ನಿಮ್ಗೆ
ಸ್ಟಿಚಿಂಗ್ ಮಾಡುವಾಗ ಹೇಗೆ ಹೊಲಿದ್ರೂ ಕೂಡ ಏನಾಗುತ್ತೆ, ನೆಕ್ ವಿಡ್ತ್ ಅನ್ನೋದು ಜಾಸ್ತಿ ಆಗೋದಿಲ್ಲ. ಸೊ ನೆಕ್ ವಿಡ್ತ್ ಜಾಸ್ತಿ ಆಗಲಿಲ್ಲ ಅಂತಂದರೆ ಆಟೋಮೆಟಿಕಲಿ ನಿಮಗೆ ಶೋಲ್ಡರ್ ಡ್ರಾಪ್ ಕೂಡ ಆಗೋದಿಲ್ಲ. ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ನಾನು ಇವಾಗ ತೋರಿಸ್ಕೊಡೋ ಅಂಥ ಟ್ರಿಕ್ಸ್ನ ಯೂಸ್ ಮಾಡಿ ನೀವು ಕಟಿಂಗ್ ಮಾಡೋದ್ರಿಂದ ಯಾವುದೇ ರೀತಿ ಎಕ್ಸ್ಪೆಂಡ್ ಆಗೋದಿಲ್ಲ. ನಾವು ಹೇಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ಇಟ್ಟು ಕಟ್ ಮಾಡಿದಾಗಲೂ ಕೂಡ ಅದೇ ರೀತಿ ಅದು ಮಾರ್ಕಿಂಗ್ ಇರುತ್ತೆ. ಸೊ ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಇದನ್ನು ಸ್ಟಿಚ್ ಮಾಡಿ ಕೂಡ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ಅರ್ಧ ಇಂಚು ಬಿಟ್ಟೆ. ಅರ್ಧ ಇಂಚನ್ನು ಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಎಲ್ಲ ಆದಮೇಲೆ ನೀವು ಹಾರ್ಮೋಲೆಲ್ಲ ಜಾಯಿಂಟ್ ಮಾಡಿಕೊಂಡು ಈ ರೀತಿ ಭುಜ ಎಲ್ಲ ಜಾಯಿಂಟ್ ಮಾಡ್ಕೊಂಡಾದಮೇಲೆ ಆ ಟೈಮ್ನಲ್ಲಿ ನೆಕ್ಕೆಲ್ಲ ಸ್ಟಿಚ್ ಮಾಡ್ಕೊಂಡಾದಮೇಲೆ ನೀವು ಇದನ್ನು ಕಟಿಂಗ್ ಮಾಡಿ ತೆಗಿಬೋದು. ಸೊ ಇದನ್ನು ಈ ರೀತಿ ಬಿಟ್ಬಿಟ್ಟು ಕಟ್ ಮಾಡಿಕೊಂಡ್ರೆ ಏನಾಗುತ್ತೆ, ಈ ರೀತಿ ಓಪನ್ ಮಾಡಿಕೊಂಡು ನೀವು ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ಇಟ್ಟು ಸ್ಟಿಚಿಂಗ್ ಮಾಡ್ತು ಅಂತಂದರೆ ನೋಡಿ, ಈ ರೀತಿ ಎಕ್ಸ್ಪೆಂಡ್ ಆಗೋದಿಲ್ಲ. ಆ ರೀತಿ ಎಕ್ಸ್ಪೆಂಡ್ ಆಗಲಿಲ್ಲ ಅಂತಂದರೆ ನಾವು ಏನು ಅಳತೆಗೆ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದೇ ಅಳತೆಗೆ ಅದು ಕೂತ್ಕೊಳ್ಳುತ್ತೆ. ಸೊ ಆಗೇನಾಗುತ್ತೆ, ನಿಮಗೆ ಭುಜ ಜಾರೋ ಸಮಸ್ಯೆ ಅವಾಯ್ಡ್ ಆಗುತ್ತೆ. ಎಲ್ಲ ರೀತಿ ಕೂಡ ಟ್ರೈ ಮಾಡಿ ನಿಮಗೆ ಫಲಿತಾಂಶ ಸಿಕ್ಕಿಲ್ಲ ಅಂತಂದರೆ ಇದನ್ನು ಕೂಡ ಒಂದು ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.